ದೇವರ ಮೇಲೆ ನಮ್ಗೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ಸಣ್ಣ ಮಕ್ಕಳನ್ನ ಆಟ ಆಡಿಸ್ಬೇಕಾಗಿದ್ರೆ ಆ ಮಕ್ಕಳನ್ನ ಮೇಲಕ್ಕೆ ಎಸಿತೇವೆ. ಮೇಲಕ್ಕೆ ಎಸೆಬೇಕು. ಈಗ ಯಾರಾದ್ರೂ ನಮ್ಮನ್ನ ಬಂದು ಈ ತರ ಮೇಲಕ್ಕೆ ಎಸೆದ್ರೆ ನಮ್ಗೆ ಭಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ ವೇಟಿಗೆ ಹಿಡ್ಕೊಳ್ಳಿಕ್ಕೆ ಅವನಿಗೆ ಆಗ್ಲಿಲ್ಲ ಅಂತಾರೆ, ಸೊಂಟ ಗಿಂಟ ಮುರಿದು ಹೋಗ್ತದೆ ಅಂತ. ಆದ್ರೆ ಅದೇ ಒಂದು ಮಗುವನ್ನ ಮೇಲಕ್ಕೆ ನಾವು ಹಾರಿಸ್ತೇವೆ ಅಂತಾದ್ರೆ ಆ ಮಗು ಅಳುವುದಿಲ್ಲ, ಬದಲಾಗಿ ತನ್ನ ಬೊಚ್ಚು ಬಾಯಿಯನ್ನು ಅಗಲ ಮಾಡ್ಕೊಂಡು ಬಹಳ ಖುಷಿಯಿಂದ ಆನಂದವನ್ನ ಅದು ಅನುಭವಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಿದೆ, ಮೇಲಕ್ಕೆ ಎಸೆದವನು ಬೀಳಿ ಅಂತ ಎಸೆದದ್ದಲ್ಲ, ನನ್ನನ್ನೀಗ ಹಿಡ್ಕೊಳ್ಳುತ್ತಾನೆ ಅನ್ನುವಂತಹ ಆಲೋಚನೆ. ನಮಗೆ ಭಗವಂತನ ಮೇಲೆ ಬೇಕಾಗಿರುವಂತಹ ಶ್ರದ್ಧೆಯೂ ಅದೇ. ಇಷ್ಟೇ ಕಷ್ಟಗಳನ್ನ ಭಗವಂತ ಕೊಡ್ಲಿ, ಆ ಕಷ್ಟಗಳನ್ನ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನನ್ನ ಹತ್ತಿರ ಆ ಕಷ್ಟಗಳನ್ನ ಈಜಿ ಬರುವಂತಹ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇಲ್ಲದವನ ಕೈಗೆ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೇನೋ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಆ ಸಮಸ್ಯೆಗೆ ನಾನು ಉತ್ತರವನ್ನ ಕಂಡುಕೊಳ್ಳುವುದರ ಮೂಲಕ ಅಂತಹ ಸಮಸ್ಯೆಯಲ್ಲಿ ಇರುವಂತಹ ಅದೆಷ್ಟೋ ಜನರಿಗೆ ಆದರ್ಶವಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಭಗವಂತ ಸಮಸ್ಯೆಗಳನ್ನ ಕೊಡ್ತಾನೆ ಅನ್ನುವಂತಹ ಆಲೋಚನೆಯನ್ನ ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ.